ಎಜೆ ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಡಾಲರ್ಸ್ ಕಾಲೋನಿಯಲ್ಲಿ ಶೆಡ್ ತೆರವುಗೊಳಿಸಿದ ಘಟನೆಗೆ ಸಂಬಂಧಿಸಿ ಬಡ ಕುಟುಂಬಗಳ ಆಕ್ರೋಶ ವ್ಯಕ್ತವಾಗಿದೆ. ಖಾಸಗಿ ಲೇಔಟ್ನಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಿಸಲಾಗಿದೆ ಎಂಬ ಆರೋಪದ ಮೇರೆಗೆ ಪೊಲೀಸರು ಏಕಾಏಕಿ ಶೆಡ್ಗಳನ್ನು ತೆರವು ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಗ್ರಾಮ ನಕ್ಷೆಯಲ್ಲಿ ಹರಿಜನ ಕೆರೆ ಎಂದು ಗುರುತಿಸಲಾದ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಕುಟುಂಬಗಳು ಶೆಡ್ ಹಾಕಿಕೊಂಡು ವಾಸ ಮಾಡ್ತಾ ಇದ್ವು. ಈ ಕುರಿತ ಖಾಸಗಿ ಲೇಔಟ್ ಮಾಲೀಕರು ಪೊಲೀಸರಿಗೆ ದೂರು ಕೊಟ್ಟಿದ್ದಾಗಿ ತಿಳಿದು ಬಂದಿದೆ. ದೂರು ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಶೆಡ್ಗಳನ್ನು ತೆರವುಗೊಳಿಸಿದ್ದು ಹಲವು ಕುಟುಂಬಗಳು ನೆಲೆ ಕಳೆದುಕೊಂಡು ಬೀದಿಗೆ ಬಿದ್ದಿದೆ. ಇದೇ ವೇಳೆ ರಾತ್ರಿ ವೇಳೆ 6 ಮಂದಿ ಅಪರಿಚಿತರು ಲಾಂಗ್ ಹಾಗೂ ಬೇಸ್ಬಾಲ್ ಸ್ಟಿಕ್ ಹಿಡಿದು ಬಂದು ಜಾಗ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಟಾರ್ಪಲ್ಗಳಿಗೆ ಬೆಂಕಿ ಹಚ್ಚಲು ಕೂಡ ಯತ್ನಿಸಿದ್ದು, ಈ ಸಂದರ್ಭದಲ್ಲಿ ಮಹಿಳೆಯ ಹಾಗೂ ಅಪರಿಚಿತರ ನಡುವೆ ವಾಗ್ವಾದವೂ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ. ಕೋಟ್ಯಾಂತರ ಅವ್ಯವಹಾರ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ಕಾರಿ ಹರಿಜನ ಕೆರೆಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಪ್ರಕರಣದಲ್ಲಿ ಲೇಔಟ್ ಮಾಲೀಕರಿಗೆ ಶಾಸಕ ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಗೂ ಮಾಜಿ ಪುರಸಭೆ ಸದಸ್ಯ ಮುಖೇಶ್ ಶೆಟ್ಟಿ ಕೈವಾಡ ಇದೆ ಅಂತ ಅಗ್ರಹಾರ ಗ್ರಾಮದ ಕೆಲವರು ಆರೋಪಿಸಿದ್ದಾರೆ. ತಮಾಷೆ ಹೇಳ್ತೀರಾ? ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ತಗೋತೀನಪ್ಪ ಬಾ ತಗೋ ಸರ್. ಹೆಚ್ಚು ಕಡಿಮೆ ಎಲ್ಲ ಹೋಗ್ತೀವಲ್ಲ, ಯಾರು ಇರಲ್ಲ. ಯಾವನಪ್ಪ ಏನೋ ಮಾಡ್ದ ತಗೋತೀಯಾ ಹೇಳು, ಅದಕ್ಕೆ ಆನ್ಸರ್ ಮಾಡ್ತೀನಿ. ನೀನು ಜವಾಬ್ದಾರಿ ತಗೊಂಡಿರ್ ತಗೋ. ಯಾರು ನೀನು ಹೋಗಿದ್ದು ಮನೆ ಮನಿಕೋತೀಯಾ? ಏನೇ ಹೆಚ್ಚು ಕಡಿಮೆ ಜವಾಬ್ದಾರಿ ತಗೋತೀಯ ನೀನು? ಬೇರೆ ಬಂದು ಅವ್ರಿಗೆ ಬೇಕು ಅಂತಾನೆ ಮಾಡ್ತಾರೆ. ಇಡೀ ರಾಷ್ಟ್ರಕ್ಕೆ ಅದನ್ನೇ ಹಣ ಕೇಳ್ತಾರೆ. ಅದಕ್ಕೆ ನೀನು ಜವಾಬ್ದಾರಿ ತಗೊಳಕ್ ಆಗುತ್ತಾ? ನಿನ್ ಸತ್ತಲ್ಲ ಅಧಿಕಾರಿಗಳು ಪಾಪ ಅವ್ರು ಓಡಾಡ್ಬೇಕು, ನೀವು ಮಾಡಕ್ ನಾನು ಹೇಳ್ತಾ ಇರೋದು ನೋಡು. ಈಗ ನಿಮ್ದು ಹೋರಾಟ ಮಾಡು, ನೀವು ಹೋರಾಟ ಮಾಡ್ರಿ. ನಿಮ್ಗೆ ಹಕ್ಕಿಗೆ ಏನ್ ಬೇಕಾದ್ರೆ ಪಡ್ಕೊಡ್ರಿ. ಅದಕ್ಕೆ ನಾವು ನಿಮ್ಮ ಹಿಂದೆ ಇಟ್ಕೋತೀವಿ. ತೆಗಿಯಪ್ಪ, ಏನ್ ವಿಡಿಯೋ ಮಾಡ್ತೀಯಪ್ಪ? ಏನ್ ವಿಡಿಯೋ ಮಾಡ್ತೀಯಾ? ಯಾಕೆ ವಿಡಿಯೋ ಮಾಡ್ತೀಯಾ? ನಿಂದ ಅದು ಪ್ರಾಪರ್ಟಿ ಕೊಡು, ಡಾಕ್ಯುಮೆಂಟು ಈಸ್ಕೊಡ್ರಿ. ಮೊಬೈಲ್ ಒಂದ ಕಳ್ಸಿದಾರಲ್ಲ ನಿಂತಾರವ್ರು ಜಾಗದವ್ರಾದ್ರೂ ಈಗ ಬೇರೆ ಜಾಗಕ್ಕೆ ಬಂದು ನಾವು ಕೂತಿದೀವಿ. ಅವ್ರ ಹಕ್ಕುಪತ್ರ ಐತೆ, ಅವ್ರ ಖಾತೆ ಐತೆ, ಎಲ್ಲ ಐತೆ ತಾನೇ. ಅದನ್ನ ನೀವು ಅವರು ಕೋರ್ಟಿಗೆ ಫೈಟ್ ಮಾಡಿ ನಾವು ಮಾಡ್ತೀವಿ. ಅದ್ರ ಹೊಡೆದಕ್ಕೆ ಇನ್ನು ಹೊಟ್ಟೆ ಇದು ತೀರ್ಸ್ಕೊಳ್ಳೋದ್ರಿ, ಹೊಟ್ಟೆವ್ರಿ ತೀರ್ಸ್ಕೊಳ್ಳೋದ್ರಲ್ಲಿ ಏನ್ ಸಿಗುತ್ತೆ ಅದು ಗೊತ್ತಿಲ್ಲಮ್ಮ. ನಮ್ಮ ಮುಖೇಶ್ ಅಲ್ಲ, ಮುಖೇಶ್ ಅಣ್ಣ ಹೇಳಿದ್ರು ಅಂತ ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ತೀರಾ? ಯಾರು ನೀವು ಕೊಲೆ ಮಾಡೋಷ್ಟು ನಾವು ಕಟ್ಟಿಲ್ಲ. ಕಾನೂನು ರೀತಿಯಲ್ಲೇ ಮಾತಾಡಿ. ವಯಸ್ಸಳ ಬರುತ್ತೆ, ನಾವು ಕಾನೂನು ರೀತಿಗೆ ಎಲ್ಲ ಬಿಡಿ. ಅಣ್ಣ ಬಿಚ್ಚದವ್ರು ಸುಮ್ನೆ ಒಂಚೂರು ತಡ್ಕೊಳ್ಳೋಣ. ಅಣ್ಣ ಕುಯ್ದಾಕ್ಬೇಡಿ ಅಣ್ಣ, ನಾವ್ ಹೇಳ್ತಾ ಇದೀವಲ್ಲ, ಬಿಚ್ಚುತ್ತಾರೆ ಅಂದ್ಮೇಲೆ ಬಿಚ್ಚುತ್ತಾರೆ. ಮುಟ್ಬೇಡಿ ನೀವು ಬಿಡಿ. ಬೆಳಕರವರೆಗೂ ಟೈಮ್ ಇಲ್ವಾ? ಅವ್ರೆಲ್ಲ ಮನೆಯವರಲ್ಲ. ಶೆಡ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪರ್ವೇಜ್ ಅಹಮದ್, ಹಾಸನ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.